ಹಲೋ, ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ. ಇನ್ಫಿನಿಟಿ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಇಂದಿನ ಈ ವಿಡಿಯೋನಲ್ಲಿ ನಾನು ಫಾರೂಕ್ ಸರ್ SSLC ಕರ್ನಾಟಕ SSLC ಗಣಿತ ವಾರ್ಷಿಕ ಪರೀಕ್ಷೆಯ ತಯಾರಿಯ ಕುರಿತು ಕನ್ನಡ ಮಾಧ್ಯಮದಲ್ಲಿ 2024-25 SSLC ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ಚರ್ಚೆ ಮಾಡೋಣ. ಎಸ್, ಈ ವಿಡಿಯೋನಲ್ಲಿ ನಾವು 2024-25 SSLC ಮಾದರಿ ಪ್ರಶ್ನೆ ಪತ್ರಿಕೆ ಒಂದು, ದಟ್ ಈಸ್ SSLC ಮಾಡೆಲ್ ಕ್ವಶನ್ ಪೇಪರ್ 1 2024-25 ವಿಷಯ ಗಣಿತ. ಕನ್ನಡ ಮಾಧ್ಯಮದಲ್ಲಿ ಯಾವ ಘಟಕದಲ್ಲಿ ಎಷ್ಟು ಮಾರ್ಕ್ಸಿಗೆ ಬರುತ್ತೆ, ಯಾವ್ಯಾವ ಪ್ರಶ್ನೆಗಳನ್ನು ಬರುತ್ತೆ ಅಂಥೇಳಿ ನೋಡೋಣ. ಈಗ SSLC ಬೋರ್ಡ್ದವರು ಈಗಾಗಲೇ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ. ಮೊದಲನೇದಾಗಿ ಈ ವಿಡಿಯೋನಲ್ಲಿ ನಾವು 1ನೇ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡೋಣ. ನೋಡಿ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೆ ಈಗಾಗಲೇ ಕೆಲವು ವಿದ್ಯಾರ್ಥಿಗಳಿಗೆ ಗುರುತಿರುತ್ತೆ, ಕೆಲವೊಬ್ಬರಿಗೆ ಗುರುತಿರಲ್ಲ. ನಾವು ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತಾವೆ ಪ್ರಶ್ನೆ ಪತ್ರಿಕೆಯಲ್ಲಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಅಂದರೆ ಈಗ ಸಪ್ರೇಟ್ ಬೋರ್ಡ್ ಮಾಡಿದ್ದಾರೆ. ಮಲ್ಲೇಶ್ವರಂ ಮೌಲ್ಯಮಾಪನ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು 2024-25 SSLC ಮಾದರಿ ಪ್ರಶ್ನೆ ಪತ್ರಿಕೆ 1 ವಿಷಯ ಗಣಿತ ಸಂಕೇತ ಇದು ವಿಷಯ ಸಂಕೇತ 81K ಅಂತ ಹೇಳಿರುತ್ತೆ. ಇದಕ್ಕೆ ಸಮಯ 3 ಗಂಟೆ 15 ನಿಮಿಷ. 3 ಗಂಟೆ 15 ನಿಮಿಷ ನಿಮಗೆ ಎಕ್ಸಾಮ್ಗೆ ಬರೆಯಲು ಕಾಲಾವಕಾಶ ಇದೆ. ಇಲ್ಲಿ 3 ಗಂಟೆ 15 ನಿಮಿಷಗಳು. ಎಸ್, ಆ್ಯಂಡ್ ಗರಿಷ್ಠ ಅಂಕಗಳು ಎಷ್ಟಿರ್ತಪ್ಪ ಅಂದರೆ 80 ಅಂಕಗಳಿಗೆ ನೀವು ಪರೀಕ್ಷೆಯನ್ನು ಬರೆಯಬೇಕಾಗುತ್ತದೆ. ಇಲ್ಲಿ ಪರೀಕ್ಷಾರ್ಥಿಗಳಿಗೆ ಪರೀಕ್ಷೆ ಬರೆಯೋಕ್ಕಿಂತ ಮುಂಚೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವು ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿರ್ತಾರೆ. ನೀವು ಪ್ರಶ್ನೆ ಪತ್ರಿಕೆ ಬಿಡಿಸುವಕ್ಕಿಂತ ಮುಂಚೆ ಈ ಸೂಚನೆಗಳನ್ನು ಮೊದಲು ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡು ಪ್ರಶ್ನೆ ಪತ್ರಿಕೆಯನ್ನು ಏನಪ್ಪ ಅಂದರೆ ಸರಿಯಾಗಿ ಓದಬೇಕು. ಓದಿದ ನಂತರ ನಾವು ಏನಪ್ಪ ಅಂದರೆ ಅದನ್ನು ಉತ್ತರ ಬರೆಯಲಿಕ್ಕೆ ಪ್ರಾರಂಭಿಸಬೇಕಂತ ಹೇಳುತ್ತೇನೆ. ಪರೀಕ್ಷಾರ್ಥಿಗಾಗಿ ಸಾಮಾನ್ಯ ಸೂಚನೆಗಳು ನೋಡೋಣ. ಇವಾಗ ನಾವು ಯಾವುದೇ ಪರೀಕ್ಷೆ ಬರೀಲಿಕ್ಕೆ ಹೋಗಲಿ, ಆ ಪ್ರಶ್ನೆ ಪತ್ರಿಕೆಯ ಮೇಲೆ ಏನಪ್ಪ ಅಂದರೆ ಸಾಮಾನ್ಯ ಸೂಚನೆಗಳನ್ನು ನೀಡಿರ್ತಾರೆ. ನಾವು ಆ ಸಾಮಾನ್ಯ ಸೂಚನೆಗಳನ್ನು ಮೊದಲು ಓದಿ ಮುಂದುವರಿಯಬೇಕಾಗುತ್ತದೆ. ಇಲ್ಲಿ ಮೊದಲನೇದಾಗಿ ಸಾಮಾನ್ಯ ಸೂಚನೆ, ಈ ಪ್ರಶ್ನೆ ಪತ್ರಿಕೆಯು ಒಟ್ಟು 38 ಪ್ರಶ್ನೆಗಳನ್ನು ಹೊಂದಿದೆ. ಅಂದರೆ ನಿಮ್ಮ SSLC ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಇಲ್ಲ, ಎಷ್ಟು ಪ್ರಶ್ನೆಗಳಿರ್ತವೆ? 38 ಪ್ರಶ್ನೆಗಳು ಹೊಂದಿದೆ. ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನು ಪಾಲಿಸಿ ನೀವು ಉತ್ತರವನ್ನು ಬರೆಯಬೇಕು. ಆ ಪ್ರಶ್ನೆಗಳಿಗೆ ಏನು ಸೂಚನೆಯನ್ನು ಕೊಟ್ಟಿದ್ದಾರಲ್ಲ ಆ ಸೂಚನೆಯನ್ನು ಸರಿಯಾಗಿ ಓದಿ ಅದಕ್ಕೆ ತಕ್ಕಂತೆ ನೀವು ಆ ಸೂಚನೆಯನ್ನು ಪಾಲಿಸಿ ಏನಪ್ಪ ಅಂದರೆ ಉತ್ತರವನ್ನು ಬರೆಯಬೇಕಾಗುತ್ತದೆ. ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆಗಳಿಗಿರುವ ಪೂರ್ಣ ಅಂಕಗಳನ್ನು ಸೂಚಿಸುತ್ತವೆ. ಪ್ರಶ್ನೆ ಪತ್ರಿಕೆ ಬಲಭಾಗದಲ್ಲಿ ವಿದ್ಯಾರ್ಥಿಗಳೇ ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆಗಳಿಗಿರುವ ಪೂರ್ಣ ಅಂಕಗಳನ್ನು ಸೂಚಿಸುತ್ತವೆ. ಅಂದರೆ ಬಲಭಾಗದಲ್ಲಿ ಯಾವ ಪ್ರಶ್ನೆಗೆ ಎಷ್ಟು ಅಂಕಗಳಿವೆ ಅಂಥೇಳಿ ಅದರಲ್ಲಿ ನಮೂದನೆ ಆಗಿರ್ತದೆ, ಅಂದರೆ ಪ್ರಿಂಟ್ ಆಗಿರ್ತದೆ ಅಂಥೇಳಿ ಹೇಳ್ತೀವಿ ನಾವು. ಇಲ್ಲಿ ನೀಡಿರುತ್ತಾರೆ. ಈಗ 4ನೇ ಸೂಚನೆ ಏನಪ್ಪ ಅಂದರೆ ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು 15 ನಿಮಿಷಗಳ ನೋಡ್ರಲಿ ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು 15 ನಿಮಿಷಗಳ ಕಾಲಾವಕಾಶ ಸೇರಿದಂತೆ ಉತ್ತರಿಸಲು ನಿಗದಿಪಡಿಸಲಾದ ಸಮಯವನ್ನು ಪ್ರಶ್ನೆ ಪತ್ರಿಕೆ ಮೇಲ್ಭಾಗದಲ್ಲಿ ನೀಡಲಾಗಿದೆ. ಈಗಾಗಲೇ ನಾನು ಫಸ್ಟ್ ಹೇಳಿದೆ ನಿಮಗೆ ಏನಪ್ಪ ಅಂದರೆ 3 ಗಂಟೆ 15 ನಿಮಿಷ ಅಂಥೇಳಿ. ಈ 15 ನಿಮಿಷ ಏನಪ್ಪ ಅಂದರೆ ನಾವು ಸರಿಯಾಗಿ ಪ್ರಶ್ನೆ ಪತ್ರಿಕೆಯನ್ನು ಓದಲು ನಮಗೆ ಕಾಲಾವಕಾಶವನ್ನು ನೀಡಿದೆ. 15 ನಿಮಿಷಗೋಸ್ಕರ ನಾವು ಏನಪ್ಪ ಅಂದರೆ ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಚೆನ್ನಾಗಿ ಓದಿಕೊಂಡು ಅರ್ಥ ಮಾಡಿಕೊಂಡು 15 ನಿಮಿಷದ ನಂತರ ನಾವು ಉತ್ತರ ಪತ್ರಿಕೆಯನ್ನು ಬರೆಯಲು ಪ್ರಾರಂಭಿಸಬೇಕಾಗುತ್ತದೆ. ಇಲ್ಲಿ ಮೊದಲನೇದಾಗಿ ಕ್ವಶನ್ ನಂಬರ್ 1 ಅಂತ ಹೇಳಿ ನಾವು ಇಲ್ಲಿ ಹೇಳ್ಬೋದು. ಇಲ್ಲಿ ನೋಡ್ರಿ ನಿಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿಯಾಗಿದೆ. ಫಸ್ಟ್ ಒನ್
ಫಸ್ಟ್ ಕ್ವಶನ್ ಮೀನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಈಗೇನು ಮಾಡ್ಯಾರಪ್ಪ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಅಂತ ಹೇಳಿ ಹೇಳ್ಬೋದು ನಾವು. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳು, ಆ ಹೇಳಿಕೆಗಳು ಪೂರ್ಣವಾಗಿರಲ್ಲ, ಅದಕ್ಕೆ ಅಪೂರ್ಣಕ್ಕೆ ಹೇಳಿಕೆಗಳು ಅಂತ ಹೇಳ್ತೀವಿ. 4 ಪರ್ಯಾಯ ಅಂದರೆ 4 ಅಲ್ಟರ್ನೇಟ್ ಆಪ್ಷನ್ಸ್, 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಅಥವಾ ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಕ್ರಮಾಕ್ಷರ ಅಂದರೆ ಆಪ್ಷನ್ ಎ, ಅದ್ರ ಮುಂದೆ ಆನ್ಸರ್ ಬರೀಬೇಕು, ಆಪ್ಷನ್ ಬಿ, ಆಪ್ಷನ್ ಸಿ, ಲೈಕ್ ದ್ಯಾಟ್. ಆ ಥರ ಯಾವ ರೀತಿಯಾಗಿ ನೀವೇನಪ್ಪ ಅಂದರೆ ಪ್ರಶ್ನೆಗಳನ್ನು ಬರೀಬೇಕು. ಇಲ್ಲಿ ಮೊದಲನೇದಾಗಿ ನಾವು ಇಲ್ಲಿ ಪ್ರಶ್ನೆಗಳು ನೋಡಬೇಕು. 5² × 2 ಮತ್ತು 2⁵ ಇಂಟು 5ರ ಮಸ ಅಂದರೆ ಇದು ಏನಪ್ಪ ಅಂದರೆ ವಾಸ್ತವ ಸಂಖ್ಯೆ ಘಟಕ ಒಂದು ವಾಸ್ತವ ಸಂಖ್ಯೆಯಿಂದ ಒಂದೇನಪ್ಪ ಅಂದರೆ ಬಹು ಆಯ್ಕೆ ಪ್ರಶ್ನೆ ಇದೆ ಅಂತ ಹೇಳ್ತೀವಿ. ವಾಸ್ತವ ಸಂಖ್ಯೆ ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ ಬಹು ಆಯ್ಕೆಯ ವಾಸ್ತವ ಸಂಖ್ಯೆಗೆ ಸಂಬಂಧಿಸಿದಂಥ ಪ್ರಶ್ನೆ ಆಗಿದೆ. 5² ಮತ್ತು 2⁵ ಇಂಟು 5ರ ಮಸಾವ ಅಂದರೆ 5⁻2 ಗುಣ್ಲೆ 2 ಮತ್ತು 2⁵5 ಗುಣ್ಲೆ 5ರ ಮಸಾವು ಎಷ್ಟಾಗಿದೆ ಅಂತ ಹೇಳಿ ಕೇಳಿ. ಇದು ವಾಸ್ತವ ಏನಪ್ಪ ಅಂದರೆ ಸಂಖ್ಯೆಗೆ ಸಂಬಂಧಿಸಿದ ಪ್ರಶ್ನೆ. ಅಂದರೆ ಮೊದಲನೇ ಅಧ್ಯಾಯದಲ್ಲಿ ಏನಪ್ಪ ಅಂದರೆ 1 ಅಂಕದ ಪ್ರಶ್ನೆಯಲ್ಲಿ ಬರ್ತದೆ ಅಂತ ಹೇಳಿ ಇಲ್ಲಿ ಹೇಳಬಹುದು. ಈಗ ಎರಡನೇದು ಏನಪ್ಪ ಅಂತಂದರೆ ಇಲ್ಲಿ ನಾವು ಈಗ ಎರಡನೇದಾಗಿ ಎರಡನೇ ಪ್ರಶ್ನೆ ನೋಡಿ. ಇವಾಗ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವು ಅಂತ ಹೇಳಿ ನೀಡಿದೆ. ಇಲ್ಲಿ ಮೊದಲೇ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವು ಅಂದರೆ ಇದು ಯಾವ ಚಾಪ್ಟರ್ನಿಂದ ಬಂದಪ್ಪ ಅಂದರೆ ಯಾವ ಘಟಕದಿಂದ? ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಸಮಾಂತರ ಶ್ರೇಣಿಗಳು ಸಮಾಂತರ ಶ್ರೇಣಿಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಎರಡನೇ ಪ್ರಶ್ನೆ ಏನಪ್ಪ ಅಂದರೆ ಸಮಾಂತರ ಶ್ರೇಣಿಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಇದು ಕೂಡ 1 ಅಂಕಿಗೆ ಬರುತ್ತೆ ಅಂತ ಹೇಳಿ ಹೇಳ್ಬೋದು ನಾವು. ನೆಕ್ಸ್ಟ್ ಇದಾದ ನಂತರ ಮೂರನೇ ಪ್ರಶ್ನೆ. ಇಲ್ಲಿ ಮೂರನೇ ಪ್ರಶ್ನೆ ಇವಾಗ ನೋಡಿ. ಇಲ್ಲಿ ಮೂರನೇ ಪ್ರಶ್ನೆ ಏನಪ್ಪ ಅಂತಂದರೆ a1x + b1y + c1 = 0 ಮತ್ತು a2x + b2y + c2 = 0 ಈ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ ಕೆಳಗಿನ ಯಾವ ಸಂದರ್ಭವೂ ಉಂಟಾಗುವುದಿಲ್ಲ ಅಂತ ಹೇಳಿ. ಅಂದರೆ ಈ ಪ್ರಶ್ನೆ ಯಾವ ಘಟಕಕ್ಕೆ ಸಂಬಂಧಪಟ್ಟಂತಪ್ಪ ಅಂತಂದರೆ 2 ರೇಖಾತ್ಮಕ ಸಮೀಕರಣಗಳ ಜೋಡಿ ಅಂತ ಹೇಳಿ ಹೇಳ್ಬೋದು ನಾವು. 2 ಚರಾಕ್ಷರವುಳ್ಳ ಜೋಡಿಗಳ ರೇಖಾತ್ಮಕ ಸಮೀಕರಣಗಳು. 2 ಚರಾಕ್ಷರವುಳ್ಳ 2 ಚರಾಕ್ಷರವುಳ್ಳ ರೇಖಾತ್ಮಕ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿ. ರೇಖಾತ್ಮಕ ಸಮೀಕರಣಗಳ ಜೋಡಿ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಸಂಬಂಧಪಟ್ಟಂಥ ಬಹು ಆಯ್ಕೆಯ ಪ್ರಶ್ನೆ 3. ಈಗ 4ನೇ ಪ್ರಶ್ನೆ. ಬಹುಪದೋಕ್ತಿ. ಯಾವ ಇದರಿಂದ ಬಂದಪ್ಪ ಅಂದರೆ ಬಹುಪದೋಕ್ತಿ ಅಂತ ಹೇಳಿ ಒಂದು ಘಟಕ ಇದೆ. ಆ ಬಹುಪದೋಕ್ತಿಯ
ಶೂನ್ಯತೆಯ ಮೇಲೆ ಪ್ರಶ್ನೆಯನ್ನು ಕೇಳಿದರೆ ಇದನ್ನು ಕೂಡ ಏನಪ್ಪ ಅಂದರೆ 4ನೇ ಬಹು ಆಯ್ಕೆಯ ಪ್ರಶ್ನೆ ಏನಪ್ಪ ಅಂದರೆ ನಿಮ್ಮ ಮಾದರಿ ಪ್ರಶ್ನೆಗೆ 1ರ ಪ್ರಕಾರ ಬಹು ಆಯ್ಕೆಯ ಪ್ರಶ್ನೆ, 4ನೇದು ಏನಪ್ಪ ಅಂದರೆ ಬಹುಪದೋಕ್ತಿಯ ಘಟಕದಿಂದ ಬಂದಿದೆ. ನೆಕ್ಸ್ಟ್ ಇವಾಗ 5ನೇ ಪ್ರಶ್ನೆ, ವರ್ಗ ಸಮೀಕರಣಕ್ಕೆ ಸಂಬಂಧಪಟ್ಟಂತಹ ವರ್ಗ ಸಮೀಕರಣಗಳು 5ನೇ ಪ್ರಶ್ನೆ ಏನಪ್ಪ ಅಂದರೆ ಬಹು ಆಯ್ಕೆ ಪ್ರಶ್ನೆ, ವರ್ಗ ಸಮೀಕರಣಕ್ಕೆ ಸಂಬಂಧಪಟ್ಟಂತ ಇದೆ ವರ್ಗ ಸಮೀಕರಣಗಳು. ನೆಕ್ಸ್ಟ್ 6ನೇದು ತ್ರಿಭುಜಗಳಿಗೆ ಸಂಬಂಧಪಟ್ಟ ತ್ರಿಭುಜಗಳ ಲೆಸ್ ಅಂದರೆ ಘಟಕದಿಂದ ಬಂದಿರುವಂಥ ಪ್ರಶ್ನೆ ಯಾವುದಪ್ಪ ಅಂದರೆ 6ನೇದು ತ್ರಿಭುಜಗಳು. ನೆಕ್ಸ್ಟ್ 7ನೇದು ಟ್ರಿಗ್ನೋಮೆಟ್ರಿ ಅಂತ ಹೇಳ್ತೀವಿ ನಾವು ಇಲ್ಲಿ. ಇದಕ್ಕೆ ಕನ್ನಡದಲ್ಲಿ ನಾವು ತ್ರಿಕೋನಮಿತಿಯ ಪ್ರಸ್ತಾವನೆ, ಇಂಟ್ರೊಡಕ್ಷನ್ ಆಫ್ ಟ್ರಿಗ್ನೋಮೆಟ್ರಿ ಅಂತ ಹೇಳ್ತೀವಿ. 7ನೇ ಪ್ರಶ್ನೆ ಏನಪ್ಪ ಅಂದರೆ ನಮಗೆ ಇಲ್ಲಿ 7ನೇ ಪ್ರಶ್ನೆ sin ಸ್ಕ್ವೇರ್ a ಮೈನಸ್ cos ಸ್ಕ್ವೇರ್ a ಇದಕ್ಕೆ ಸಮನಾಗಿದೆ. ಇದು ಯಾವುದಪ್ಪ ಅಂದರೆ ತ್ರಿಕೋನಮಿತಿ, ಟ್ರಿಗ್ನೋಮೆಟ್ರಿ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ನಲ್ಲಿ. ಕನ್ನಡದಲ್ಲಿ ತ್ರಿಕೋನಮಿತಿ ಅಂತ ಹೇಳಿ ಹೇಳ್ತೀವಿ. ತ್ರಿಕೋನಮಿತಿಗೆ ಸಂಬಂಧಿಸಿದ ಪ್ರಶ್ನೆ, ಘಟಕದಿಂದ ಬಂದಿರುವಂಥ ಪ್ರಶ್ನೆ. ನೆಕ್ಸ್ಟ್ 8ನೇದ್ದು ಸಂಭವನೀಯತೆ, ಪ್ರೊಬ್ಯಾಬಿಲಿಟಿ. 8ನೇ ಪ್ರಶ್ನೆ ಏನಪ್ಪ ಅಂದರೆ ಸಂಭವನೀಯತೆ ಘಟಕದಿಂದ ಬಂದಿದೆ. ಸಂಭವನೀಯತೆಯ ಘಟಕ, ಈ ಘಟಕದಿಂದ 8ನೇ ಬಹು ಆಯ್ಕೆ ಪ್ರಶ್ನೆ ಇಲ್ಲಿದೆ ಅಂಥೇಳಿ ನಾವು ಇಲ್ಲಿ ಹೇಳ್ಬೋದು. ಈ ರೀತಿಯಾಗಿ ಮೊದಲು ಏನಪ್ಪ ಅಂದರೆ 8 ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೀಡುತ್ತಾರೆ. ನೀವು ಸರಿಯಾಗಿ ಸೂಕ್ತವಾಗಿ 4 ಏನಪ್ಪ ಅಂದರೆ ಉತ್ತರವನ್ನು ನೀಡಿರ್ತಾರೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅದನ್ನು ಬರೆಯಬೇಕು. ಆಪ್ಷನ್ ಎ ಅಂತ ಹೇಳಿ ಬರೆದು ಅದರ ಉತ್ತರವನ್ನು ಕೂಡ ಬರೆಯಬೇಕು. ನೆಕ್ಸ್ಟ್ ಇದೇ ರೀತಿಯಾಗಿ 2ನೇದು ಇವಾಗ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಕಿರು ಮಾದರಿಯ ಪ್ರಶ್ನೆಗಳು ತಿಳ್ತೀವಿ ನಾವು. ಶಾರ್ಟ್ ಆನ್ಸರ್ ಟೈಪ್ ಅಂದರೆ 1 ಅಂಕಕ್ಕೆ ಸಂಬಂಧಪಟ್ಟಂಥ ಸ್ಮಾಲ್ ಕ್ವಶನ್ಸ್ ಅಂತೇಳಿ ಹೇಳ್ಬೋದು, ಸಣ್ಣ ಪ್ರಶ್ನೆಗಳಂತ ಹೇಳ್ಬೋದು, ಕ್ಯಾಲ್ಕುಲೇಷನ್ ಟೈಪ್. ಇಲ್ಲಿ ಏನಪ್ಪ ಅಂದರೆ 9ನೇ ಕ್ವಶನ್ ಏನಪ್ಪ ಅಂದರೆ 2 ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಸಂಬಂಧಿಸಿದಂಥ 2 ರೇಖಾತ್ಮಕ ಸಮೀಕರಣಗಳ ಜೋಡಿ. ನೋಡಿಲಿ, ರೇಖಾತ್ಮಕ ಸಮೀಕರಣ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಸಂಬಂಧಿಸಿದಂಥ 1 ಅಂಕದ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ ನಂಬರ್ 10, ಪ್ರಶ್ನೆ 10. ಇಲ್ಲಿ ಪ್ರಶ್ನೆ 10 ಏನಿದೆಪ್ಪ ಅಂತಂದರೆ ಬಹುಪದೋಕ್ತಿ ಯಾವ ಘಟಕದಿಂದ ಬಂದಪ್ಪ ಅಂದರೆ ಬಹುಪದೋಕ್ತಿ ಘಟಕದಿಂದ ಬಂದಿರುವಂಥ ಪ್ರಶ್ನೆ ಯಾವಪ್ಪ ಅಂದರೆ ಕ್ವಶನ್ ನಂಬರ್ 10. ಕ್ವಶನ್ ನಂಬರ್ 11 ತ್ರಿಕೋನಮಿತಿಯ ಪ್ರಸ್ತಾವನೆ ಅಥವಾ ಇಂಟ್ರೊಡಕ್ಷನ್ ಆಫ್ ಟ್ರಿಗ್ನೋಮೆಟ್ರಿ, ತ್ರಿಕೋನಮಿತಿಯ ಪ್ರಸ್ತಾವನೆ ಅಂತೇಳಿ ಹೇಳ್ಬೋದು. ಕ್ವಶನ್ ನಂಬರ್ 12 ಏನಪ್ಪ ಅಂದರೆ ಕ್ವಶನ್ ನಂಬರ್ 12 ಕೇಂದ್ರೀಯ ಪ್ರವೃತ್ತಿ ಅಳತೆಗಳಾದ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಪ್ರಾಯೋಗಿಕ ಸಂಬಂಧವನ್ನು ಬರೆಯಿರಿ. ಸಂಖ್ಯಾಶಾಸ್ತ್ರ ಅಂತ ಹೇಳ್ತೀವಿ ನಾವು. ಏನಂತ ಹೇಳ್ತೀವಿ? ಸಂಖ್ಯಾಶಾಸ್ತ್ರ. ಸಂಖ್ಯಾಶಾಸ್ತ್ರ ಘಟಕದಿಂದ ಬಂದಿದೆ ಸಂಖ್ಯಾಶಾಸ್ತ್ರ. ಕ್ವಶನ್ ನಂಬರ್ 13 ವರ್ಗ ಸಮೀಕರಣದಿಂದ ಬಂದಿದೆ. ಕ್ವಶನ್ ನಂಬರ್ 13. ಕ್ವಶನ್ ನಂಬರ್ 14 ನಿರ್ದೇಶಾಂಕ ರೇಖಾಗಣಿತ. ಕ್ವಶನ್ ನಂಬರ್ 14 ಏನಪ್ಪ ಅಂದರೆ ನಿರ್ದೇಶಾಂಕ ರೇಖಾಗಣಿತ. ರೇಖಾಗಣಿತ ಘಟಕದಿಂದ ಬಂದಿದೆ. ನಿರ್ದೇಶಾಂಕ ರೇಖಾಗಣಿತ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ 14ನೇ ಪ್ರಶ್ನೆ ಆಯಿತು. ಇವಾಗ ಏನಪ್ಪ ಅಂದರೆ ನೆಕ್ಸ್ಟ್ 15ನೇ ಪ್ರಶ್ನೆ ಯಾವ ಘಟಕದಿಂದ ಬಂದಿದೆ ನೋಡೋಣ.
ಈಗ 15ನೇ ಪ್ರಶ್ನೆ ಏನಪ್ಪ ಅಂದರೆ ತ್ರಿಭುಜಗಳು ಬೀಜಗಣಿತದಿಂದ ಏನಪ್ಪ ಅಂದರೆ ತ್ರಿಭುಜಗಳು. ಹದಿನೈದನೇ ಪ್ರಶ್ನೆ ಏನಪ್ಪ ಅಂದರೆ ರೇಖಾಗಣಿತದ ಘಟಕ ಆದಂಥ ಏನಪ್ಪ ಅಂದರೆ ತ್ರಿಭುಜಗಳು. ಘಟಕ ಪಾಠದಿಂದ ಬಂದಿದೆ 15ನೇ ಪ್ರಶ್ನೆ. ಈಗ 16ನೇ ಪ್ರಶ್ನೆ ನೋಡೋಣ. ಕ್ವಶನ್ ನಂಬರ್ 16. ಕ್ವಶನ್ ನಂಬರ್ 16 ಕ್ಷೇತ್ರಗಣಿತ ಅಂತ ಹೇಳಿ ಹೇಳ್ತೀವಿ ನಾವು ಇಲ್ಲಿ. ಕ್ಷೇತ್ರಗಣಿತ ಇಂಗ್ಲೀಷ್ನಲ್ಲಿ ಸರ್ಫೇಸ್ ಏರಿಯಾ ಆ್ಯಂಡ್ ವ್ಯಾಲ್ಯೂಮ್ ಅಂತ ಹೇಳ್ತೀವಿ ನಾವು. ಈ ಘಟಕದಿಂದ 16ನೇ ಪ್ರಶ್ನೆ ಬಂದ ಕ್ಷೇತ್ರ ಗಣಿತ. ಒಂದು ಸಿಲಿಂಡರಿನ ವೃತ್ತಾಕಾರದ ಪರಿಧಿಯು 44 ಸೆಂಟಿಮೀಟರ್ ಮತ್ತು ಅದರ ಎತ್ತರವು 10 ಸೆಂಟಿಮೀಟರ್ ಆಗಿದೆ. ಸಿಲಿಂಡರ್ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವುದಂದರೆ ಇದು ಕ್ಷೇತ್ರ ಗಣಿತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಅಂತ ಹೇಳ್ತೀವಿ ನಾವು. ಅದೇ ರೀತಿಯಾಗಿ 17ನೇ ಪ್ರಶ್ನೆಯನ್ನು ನೋಡೋಣ. ಕ್ವಶನ್ನು ಇವಾಗ ಏನಪ್ಪ ಅಂದರೆ ಅವು 8 ಕ್ವಶನ್ಸ್ ಇದ್ದು ಒಂದು ಅಂಕಕ್ಕೆ ಏನಪ್ಪ ಅಂದರೆ 8 ಪ್ರಶ್ನೆಗಳಿದ್ದು ಯಾವುದೂ ಇಲ್ಲಿ ಏನಪ್ಪ ಅಂದರೆ ನಮಗೆ ಆಪ್ಷನ್ಸ್ ಇರಲ್ಲ. ಇಲ್ಲಿ ಕ್ವಶನ್ ನಂಬರ್ 3 ಪ್ರಶ್ನೆ ಸಂಖ್ಯೆ 3 ಸಬ್ಸೆಕ್ಷನ್ 3 ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಏನಪ್ಪ ಅಂದರೆ 8 ಪ್ರಶ್ನೆಗಳನ್ನು ನೀಡಿರ್ತಾರೆ. ಒಂದು ಪ್ರಶ್ನೆಗೆ 2 ಅಂಕಗಳು. ಎಷ್ಟು ಪ್ರಶ್ನೆ ಇರ್ತಾವೆ? 8 ಪ್ರಶ್ನೆಗಳು. 8 ಪ್ರಶ್ನೆಗಳಿರ್ತವೆ. ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಏನಪ್ಪ ಅಂದರೆ 2 ಅಂಕಗಳಿರ್ತವೆ. 8 8 16 8 16 ನಾವು ಇಲ್ಲಿ ಹೇಳ್ಬೋದು. ಇಲ್ಲಿ ಕ್ವಶನ್ ನಂಬರ್ 17 ಪ್ರಶ್ನೆ ಸಂಖ್ಯೆ 17 ಏನಪ್ಪ ಅಂದರೆ ವಾಸ್ತವ ಸಂಖ್ಯೆಗಳು. ಇಲ್ಲಿ 18 ಇದನ್ನು ಕೂಡ ವಾಸ್ತವ ಸಂಖ್ಯೆಗಳು. ಅಥವಾ ಇಲ್ಲಿ ಏನಪ್ಪ ಅಂದರೆ ಚಾಯ್ಸ್ ಇದೆ ನಿಮಗೆ. ಅಥವಾ ಅಂತ ಹೇಳಿ ನೀಡಿದ್ದಾರೆ ನೋಡಿ ಇಲ್ಲಿ. ಅಥವಾ ಇಲ್ಲಿ ಚಾಯ್ಸ್ ವಿಲ್ ಬಿ ಗಿವನ್ ಇಯರ್. ಇಲ್ಲಿ ನಿಮ್ಗೆ ಏನು ಮಾಡ್ಯಾರಪ್ಪ ಅಂದರೆ ಆಯ್ಕೆಯನ್ನು ನೀಡಿದ್ದಾರೆ. ಇಲ್ಲಿ ಕ್ವಶ್ಚನ್ ನಂಬರ್ 18ರಲ್ಲಿ ನಿಮಗೆ ಆಯ್ಕೆ ನೀಡಿದ್ದಾರೆ. ಇಲ್ಲಿ ಏನಪ್ಪ ಅಂದರೆ ಅಂಕಗಳ ಮೂಲ ಪ್ರಮೇಯವನ್ನು ನಿರೂಪಿಸಿ 7 ಮತ್ತು 3 ಮಾತ್ರ ಅವಿಭಾಜ್ಯ ಅಪವರ್ತನಗಳಾಗಿ ಹೊಂದಿರುವ ಸಂಯುಕ್ತ ಸಂಖ್ಯೆಯನ್ನು ಬರೆಯಿರಿ ಅಂತಂದರೆ ಇದನ್ನೂ ಕೂಡ ಏನಪ್ಪ ಅಂದರೆ ವಾಸ್ತವ ಸಂಖ್ಯೆಗಳು ಘಟಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ವಾಸ್ತವ ಸಂಖ್ಯೆಗಳು ಇಲ್ಲಿ ಆಯ್ಕೆಯನ್ನು ಕೊಟ್ಟು ಈ ಆಯ್ಕೆಯಲ್ಲಿನೂ ಕೂಡ ಎಲ್ಲಿಂದ ಬಂದಿದೆ ಪ್ರಶ್ನೆ ಅಂದರೆ ವಾಸ್ತವ ಸಂಖ್ಯೆಗಳು ಈ ಘಟಕದಿಂದ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ನೆಕ್ಸ್ಟ್ ಅದಾದ ನಂತರ ಪ್ರಶ್ನೆ ನಂಬರ್ 19 ಏನಪ್ಪ ಅಂದರೆ ಸಮಾಂತರ ಶ್ರೇಣಿ ಅಂತ ಹೇಳ್ಬೋದು ನಾವು. ಸಮಾಂತರ ಶ್ರೇಣಿ ಪ್ರಶ್ನೆ 19 ಸಮಾಂತರ ಶ್ರೇಣಿ. ಪ್ರಶ್ನೆ 20 ವರ್ಜಿಸುವ ವಿಧಾನ ಅಂದರೆ 2 ರೇಖಾತ್ಮಕ ಸಮೀಕರಣಗಳ ಜೋಡಿ. 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಿಂದ ಬಂದಿದೆ. ಪ್ರಶ್ನೆ 20. ಇದಾದ ನಂತರ ಪ್ರಶ್ನೆ 21 ವರ್ಗ ಸಮೀಕರಣ. ಪ್ರಶ್ನೆ 21 ಎಲ್ಲಿರಪ್ಪ ಅಂದರೆ ವರ್ಗ ಸಮೀಕರಣ ಘಟಕದಿಂದ ಬಂದಿದೆ. ವರ್ಗ ಸಮೀಕರಣ. ಪ್ರಶ್ನೆ 22 ನಿರ್ದೇಶಾಂಕ ರೇಖಾಗಣಿತ ಕೋಆರ್ಡಿನೇಟ್ ಜಾಮೆಟ್ರಿ ಅಂತ ಹೇಳ್ತೀವಿ ನಾವು ಇಲ್ಲಿ. ನಿರ್ದೇಶಾಂಕ ರೇಖಾಗಣಿತ
ಕೋಆರ್ಡಿನೇಟ್ ಜಿಯೋಮೆಟ್ರಿ. ಪ್ರಶ್ನೆ ಸಂಖ್ಯೆ 22 ನಿರ್ದೇಶಾಂಕ ರೇಖಾಗಣಿತ. ನೆಕ್ಸ್ಟ್ ಕ್ವಶನ್ ನಂಬರ್ 23 ವೃತ್ತ ಘಟಕದಿಂದ ಬಂದಿದೆ. ವೃತ್ತಗಳು. ನೆಕ್ಸ್ಟ್ ಕ್ವಶನ್ ನಂಬರ್ 24. ಕ್ಷೇತ್ರಗಣಿತ. ಕ್ವಶನ್ ನಂಬರ್ 24 ಕ್ಷೇತ್ರಗಣಿತಕ್ಕೆ ಸಂಬಂಧಿಸಿದೆ. ಕ್ಷೇತ್ರಗಣಿತ ಘಟಕದಿಂದ ಬಂದಿರುವಂಥ ಪ್ರಶ್ನೆ ಯಾವುದಪ್ಪ ಅಂದರೆ ಕ್ವಶನ್ ನಂಬರ್ 24. 3.5 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನು ಅಷ್ಟೇ ತ್ರಿಜ್ಯವನ್ನು ಹೊಂದಿರುವ ಒಂದು ಅರ್ಧ ಗೋಳದ ಮೇಲೆ ಜೋಡಿಸಿ ಒಂದು ಆಟಿಕೆಯನ್ನು ತಯಾರಿಸಲಾಗಿದೆ. ಆಟಿಕೆಯ ಒಟ್ಟು ಎತ್ತರ 15.5 ಸೆಂಟಿಮೀಟರ್ ಆಗಿದೆ. ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡುಹಿಡಬೇಕಂದ್ರೆ ಇದು ಕ್ಷೇತ್ರಗಣಿತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ. ಅಥವಾ ಇಲ್ಲಿನೂ ಏನು ಮಾಡ್ಯಾರಪ್ಪ ಅಂದರೆ ನಿಮಗೆ ಚಾಯ್ಸ್ ಕೊಟ್ಟಾನ. ಇದೂ ಕೂಡ ಕ್ಷೇತ್ರಗಣಿತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 4. ಹಿಯರ್ ಪ್ರಶ್ನೆ ಸಂಖ್ಯೆ 4. ಇದು ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಅಂದರೆ 3 ಅಂಕದ ಪ್ರಶ್ನೆಗಳು ಅದಾವೆ. ಇಲ್ಲಿ 9 ಪ್ರಶ್ನೆಗಳಿರ್ತವೆ. ಎಷ್ಟು? 9 ಕ್ವಶನ್ಸ್, 3 ಅಂಕಗಳು, 3 ಮಾರ್ಕ್ಸ್. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್. ಟೋಟಲ್ ಎಷ್ಟಪ್ಪ ಅಂದರೆ 27 ಮಾರ್ಕ್ಸ್ ಇಲ್ಲಿ ಕ್ವಶನ್ ನಂಬರ್ 4ನಲ್ಲಿವೆ. ಎಷ್ಟು? 27 ಮಾರ್ಕ್ಸ್. 9 ಪ್ರಶ್ನೆಗಳ ಟೋಟಲ್ ಎಷ್ಟು ಕ್ವಶನ್ಸ್ ಅದಾವೆ? 9 ಕ್ವಶನ್ಸ್ ಆರ್ ದೇರ್. ಎಷ್ಟಪ್ಪ ಅಂದರೆ 9 ಪ್ರಶ್ನೆಗಳು. ಪ್ರತಿಯೊಂದು ಪ್ರಶ್ನೆಗೆ 3 ಅಂಕಗಳಿವೆ. ಇಲ್ಲಿ ಕ್ವಶನ್ ನಂಬರ್ 25 ಬಹುಪದೋಕ್ತಿ ಘಟಕದಿಂದ ಬಂದಿದೆ. ಕ್ವಶನ್ ನಂಬರ್ 26 ಏನಪ್ಪ ಅಂದರೆ 2 ಸಂಖ್ಯೆಗಳ ಮೊತ್ತ 27 ಮತ್ತು ಅವುಗಳ ಗುಣಲಬ್ಧ 182 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿದ ವರ್ಗ ಸಮೀಕರಣ. ಎಸ್ ಅಥವಾ ಆರ್. ಇಲ್ಲಿನ ಚಾಯ್ಸ್ ಕೊಟ್ಟಿದ್ದಾನೆ. ಇಲ್ಲಿ ಇದೂ ಕೂಡ ವರ್ಗ ಸಮೀಕರಣದಿಂದ ಬಂದಿದೆ. ಎಸ್, 2 ಸಂಖ್ಯೆಗಳ ಮೊತ್ತ 27 ಗುಣಲಬ್ಧ 182 ಆದರೆ, ಇದು ವರ್ಗ ಸಮೀಕರಣ ಅಲ್ಲ, 2 ರೇಖಾತ್ಮಕ ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಜೋಡಿಗೆ ಸಂಬಂಧಿಸಿದ ಪ್ರಶ್ನೆ ಆ ಘಟಕದಿಂದ ಬಂದಿದೆ. ಪ್ರಶ್ನೆ 27 ತ್ರಿಕೋನಮಿತಿಯ ಪ್ರಸ್ತಾವನೆ ಅಂತ ಹೇಳ್ತೀವಲ್ಲ ಆ ಘಟಕದಿಂದ ಬಂದಿದೆ. ಟ್ರಿಗ್ನೋಮೆಟ್ರಿದಿಂದ ಬಂದಿದೆ. ತ್ರಿಕೋನಮಿತಿಯ ಪ್ರಸ್ತಾವನೆ 27. 28 ಏನಪ್ಪ ಅಂದರೆ Px, y ಬಿಂದುವು A 7,1 ಮತ್ತು B 3,5 ಬಿಂದುಗಳಿಂದ ಸಮಾನ ದೂರದಲ್ಲಿದೆ. x ಮತ್ತು y ಗಳ ನಡುವಿನ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ. ಹಾಗೂ A, P ಮತ್ತು B ಬಿಂದುಗಳ ಸರಳ ರೇಖಾಗತವಾಗಿದ್ದರೆ P ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿದ ನಿರ್ದೇಶಾಂಕ ರೇಖಾಗಣಿತ. ಇದು ಪ್ರಶ್ನೆ 28 ಏನಪ್ಪ ಅಂದರೆ ನಿರ್ದೇಶಾಂಕ ರೇಖಾಗಣಿತದಿಂದ ಬಂದಿದೆ. ನಿರ್ದೇಶಾಂಕ ರೇಖಾಗಣಿತ. ನೆಕ್ಸ್ಟ್ ಕ್ವಶನ್ ಅಥವಾ ಇಲ್ಲಿನ ಚಾಯ್ಸ್ ಕೊಟ್ಟರೆ ಇದೂ ಕೂಡ ಏನಪ್ಪ ಅಂದರೆ ನಿರ್ದೇಶಾಂಕ ರೇಖಾಗಣಿತದಿಂದ ಬಂದಿರುವಂಥ ಪ್ರಶ್ನೆ. ಇಲ್ಲಿ ಚಾಯ್ಸ್ ಇಸ್ ಗಿವನ್ ಹಿಯರ್. ಇಲ್ಲಿ ಏನು ಮಾಡ್ಯಾರಪ್ಪ ಅಂದರೆ ನಿಮಗೆ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿನೂ ಕೂಡ ಆಯ್ಕೆಯಲ್ಲಿ ನಿರ್ದೇಶಾಂಕ ರೇಖಾಗಣಿತಕ್ಕೆ ಸಂಬಂಧಿಸಿದ ಘಟಕದಿಂದ ಬಂದಿರುವಂಥ ಪ್ರಶ್ನೆ. ನೆಕ್ಸ್ಟ್ 29 ಪ್ರಶ್ನೆ ಸಂಖ್ಯೆ 29 ಸಂಖ್ಯಾಶಾಸ್ತ್ರ. ಆವೃತ್ತಿ ವಿತರಣಾ ಪಟ್ಟಿ ಕೊಟ್ಟಿದ್ದರಲ್ಲಿ ಸರಾಸರಿಯನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕು. ಇದನ್ನು ಸಂಖ್ಯಾಶಾಸ್ತ್ರದಿಂದ ಬಂದಿರುವಂಥ ಪ್ರಶ್ನೆ.
ಇಲ್ಲಿ ಕೂಡ ಅಥವಾ ಇಲ್ಲಿನೂ ನಿಮಗೇನಪ್ಪ ಅಂದರೆ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ ಆಯ್ಕೆಯಲ್ಲಿನೂ ಕೂಡ ಏನಪ್ಪ ಅಂದರೆ ಇಲ್ಲಿ ಸಂಖ್ಯಾಶಾಸ್ತ್ರದಿಂದ ಘಟಕದಿಂದ ಬಂದಿರುವಂಥ ಪ್ರಶ್ನೆ, ಸಂಖ್ಯಾಶಾಸ್ತ್ರ ಘಟಕದಿಂದ ಬಂದಿರುವಂಥ ಪ್ರಶ್ನೆ. ನೆಕ್ಸ್ಟ್ ಇದಾದ ನಂತರ ಪ್ರಶ್ನೆ ಸಂಖ್ಯೆ 30. ಒಬ್ಬ ಹುಡುಗ ಮತ್ತು ಒಬ್ಬಳು ಹುಡುಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟಿದ್ದಾರೆ. ಅವರ ಹುಟ್ಟಿದ ದಿನಾಂಕವು ಬೇರೆ ಬೇರೆ ದಿನದಲ್ಲಿ ಬರುವ ಒಂದೇ ದಿನದಿಂದ ಬರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಅಂದರೆ ಸಂಭವನೀಯತೆಯ ಘಟಕದಿಂದ ಬಂದಿದೆ. ಯಾವ ಘಟಕದಿಂದ ಬಂದಿದೆ? ಇದು ಸಂಭವನೀಯತೆ ಘಟಕದಿಂದ ಬಂದಿದೆ. ಪ್ರಶ್ನೆ ಸಂಖ್ಯೆ 30 ಸಂಭವನೀಯತೆ ಘಟಕದಿಂದ ಬಂದಿದೆ. ಪ್ರಶ್ನೆ ಸಂಖ್ಯೆ 31 ಒಂದು ಅಸಮಬಾಹು ತ್ರಿಭುಜ ಅಂದರೆ ತ್ರಿಭುಜಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ಪ್ರಶ್ನೆ ನಂಬರ್ 31 ಏನಪ್ಪ ಅಂದರೆ ತ್ರಿಭುಜಕ್ಕೆ ಸಂಬಂಧಿಸಿದ ಘಟಕದಿಂದ ಬಂದಿರುವಂಥ ಪ್ರಶ್ನೆ ತ್ರಿಭುಜಗಳು. ಪ್ರಶ್ನೆ 31 ತ್ರಿಭುಜಗಳು ಘಟಕದಿಂದ ಬಂದಿದೆ. ಪ್ರಶ್ನೆ 32 ಅಂದರೆ ವೃತ್ತ ಘಟಕದಿಂದ ಬಂದಿದೆ, ವೃತ್ತಗಳು. ಪ್ರಶ್ನೆ 31 ತ್ರಿಭುಜಗಳು. 32ನೇ ಪ್ರಶ್ನೆ ಏನಪ್ಪ ಅಂತಂದರೆ ಇಲ್ಲಿ ವೃತ್ತಕ್ಕೆ ಸಂಬಂಧಿಸಿದಂತಿದೆ. 38 ಪ್ರಶ್ನೆ ಏನಪ್ಪ ಅಂದರೆ ಇಲ್ಲಿ ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣಗಳ ಘಟಕದಿಂದ ಬಂದಿದೆ. 34ನೇ ಪ್ರಶ್ನೆ ಇಲ್ಲಿನೂ ಅಥವಾ ಆಪ್ಷನ್ ಇದೆ, ಇಲ್ಲಿನೂ ಕೂಡ ಆರ್ ಆಪ್ಷನ್ ಕೊಟ್ಟಿದ್ದಾರೆ. ಅದನ್ನು ಕೂಡ ಏನಪ್ಪ ಅಂತಂದರೆ ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣ ಘಟಕದಿಂದ ಕೇಳಿರುವಂಥ ಪ್ರಶ್ನೆ. ಇಲ್ಲಿ ಕ್ವಶನ್ ನಂಬರ್ 5 ಅಂದರೆ ಪ್ರಶ್ನೆ ಸಂಖ್ಯೆ 5. ಇಲ್ಲಿ ಏನಪ್ಪ ಅಂದರೆ ಈ ಪ್ರಶ್ನೆ ಸಂಖ್ಯೆ 5ರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಈ 4 ಪ್ರಶ್ನೆಗಳು ಬರ್ತವೆ, 4 ಅಂಕಗಳು. ಪ್ರತಿಯೊಂದು ಪ್ರಶ್ನೆಗೆ 4 ಅಂಕಗಳನ್ನು ನೀಡಲಾಗಿದೆ. 4 ಕ್ವಶನ್ ಬರ್ತವೆ. ಮಾರ್ಕ್ಸ್ ಎಷ್ಟಪ್ಪ ಅಂದರೆ 4 ಮಾರ್ಕ್ಸ್ ಅಂದರೆ 4 ಅಂಕಗಳನ್ನು ಅಂದರೆ 4 × 4 16. ಇಲ್ಲಿ ಏನಪ್ಪ ಅಂದರೆ 34ನೇ ಪ್ರಶ್ನೆ ಕೊಟ್ಟಿರೋ ರೇಖಾತ್ಮಕ ಸಮೀಕರಣ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ. ಗ್ರಾಫ್ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ಇಲ್ಲಿ ಕೊಟ್ಟಿರ್ತಾನೆ. ಅದನ್ನು ನಾವು ಏನಪ್ಪ ಅಂದರೆ ಗ್ರಾಫ್ ಅಂದರೆ ನಕ್ಷೆಯ ಮೂಲಕ ಅದರ ಪರಿಹಾರವನ್ನು ಕಂಡುಹಿಡಿಯಬೇಕು. ಅದೇ ರೀತಿಯಾಗಿ ಪ್ರಶ್ನೆ 35 ಸಮಾಂತರ ಶ್ರೇಣಿ ಘಟಕದಿಂದ ಪ್ರಶ್ನೆ 35 ಸಮಾಂತರ ಶ್ರೇಣಿ ಘಟಕದಿಂದ ಕೇಳ್ತಾರೆ. ಪ್ರಶ್ನೆ 36 ತ್ರಿಭುಜದ ಮೇಲಿನ ಪ್ರಮೇಯ ಅಥವಾ ಸಮಸ್ಯೆಗಳನ್ನು ಕೇಳಬಹುದು. ಇಲ್ಲಿ ಪ್ರಮೇಯ 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರ್ತವೆ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪ ತ್ರಿಭುಜದ ಏನಪ್ಪ ಅಂದರೆ ಪ್ರಮೇಯ. ಇಲ್ಲಿ ಸಮರೂಪ ತ್ರಿಭುಜದ ಪ್ರಮೇಯನ್ನು ಕೇಳಿದರೆ 4 ಅಂಕಗಳಿಗೆ. ಪ್ರಶ್ನೆ ಸಂಖ್ಯೆ 36. ಈ ಪ್ರಶ್ನೆ ಸಂಖ್ಯೆ 37 ಯಾವ ಘಟಕದಿಂದ ಕೇಳಿದ್ದಾರೆ ನೋಡೋಣ. ಕ್ಷೇತ್ರಗಣಿತಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಏನಪ್ಪ ಅಂತಂದರೆ 37 ಕ್ಷೇತ್ರಗಣಿತ. ವಿದ್ಯಾರ್ಥಿಗಳನ್ನು ಬಹಳ ಗಮನದಲ್ಲಿ ಕೊಟ್ಟು ಏನಪ್ಪ ಅಂದರೆ ನೀವು ಓದಿ ಪ್ರಶ್ನೆಯನ್ನು ಉತ್ತರ ಬರೀಬೇಕು. ಯಾಕಂದರೆ ಇಲ್ಲಿ ನಿಮ್ಮ ಮಾರ್ಕ್ಸ್ ಲೂಸ್ ಆಗೋ ಚಾನ್ಸ್ ಇದೆ. ಯಾಕಂದರೆ ಬಹಳ ಕಠಿಣವಾದಂಥ ಪ್ರಶ್ನೆ ಇಲ್ಲಿ ಏನಪ್ಪ ಅಂದರೆ ಬರ್ತದೆ. ಅಂದರೆ ಅನ್ವಯಕ್ಕೆ ಸಂಬಂಧಿಸಿದಂಥ ಅಂದರೆ ಅಪ್ಲೈಡ್ ಕ್ವಶನ್ಸ್ ಅಂತ ಹೇಳಿ ನಾವು ಇಲ್ಲಿ ಹೇಳ್ಬೋದು. ಇದು ಎಷ್ಟಪ್ಪ ಅಂದರೆ ಕ್ವಶನ್ ನಂಬರ್ 37 ಕ್ಷೇತ್ರಗಣಿತ. ಕ್ಷೇತ್ರಗಣಿತಕ್ಕೆ ಸಂಬಂಧಿಸಿದ ಪ್ರಶ್ನೆ. ಕ್ವಶನ್ ನಂಬರ್ 38 ಕ್ವಶನ್
ಕ್ವಶನ್ ಅಥವಾ ಇಲ್ಲಿನೂ ಚಾಯ್ಸ್ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿನೂ ಆಯ್ಕೆಯನ್ನು ನೀಡಲಾಗಿದೆ. ಇದನ್ನು ಆಯ್ಕೆಯಲ್ಲಿನೂ ಕೂಡ ಏನಪ್ಪ ಅಂತಂದರೆ ಕ್ಷೇತ್ರ ಗಣಿತಕ್ಕೆ ಸಂಬಂಧಿಸಿದ ಪ್ರಶ್ನೆ ಇದೆ. ಈ ಆಯ್ಕೆಯಲ್ಲಿ ಕ್ವಶನ್ ನಂಬರ್ ಎಷ್ಟಪ್ಪ ಅಂದರೆ 37ನಲ್ಲಿ ಏನಪ್ಪ ಮಾಡಿದ್ದಾರೆ ಅಂದರೆ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಈ ಆಯ್ಕೆಯಲ್ಲಿನೂ ಕೂಡ ಏನಪ್ಪ ಅಂತಂದರೆ ಇಲ್ಲಿ ನಮಗೆ ಏನು ಮಾಡಿದಾರಪ್ಪ ಅಂದರೆ ಕ್ಷೇತ್ರ ಗಣಿತಕ್ಕೆ ಸಂಬಂಧಿಸಿದ ಪ್ರಶ್ನೆಯನ್ನು ನೀಡಿದ್ದಾರೆ ಇಲ್ಲಿ. And the last question 38th ಕ್ವಶನ್ ಅಂದರೆ 38ನೇ ಪ್ರಶ್ನೆ. 38th ಕ್ವಶನ್ 5 ಅಂಕಗಳಿಗೆ ಒಂದೇ ಪ್ರಶ್ನೆ ಏನಪ್ಪ ಅಂದರೆ 5 ಅಂಕಕ್ಕೆ ಕೇಳಿದಂಥ ಪ್ರಶ್ನೆ ಯಾವ ಘಟಕದಿಂದ ಬಂದಿದೆ ಅಂದರೆ ಕ್ವಶನ್ ನಂಬರ್ 38. ಇದು ಯಾವ ಘಟಕದಿಂದ ಬಂದಿದೆ ಅಂದರೆ ತ್ರಿಕೋನಮಿತಿಯ ಮೇಲಿನ ಅನ್ವಯಗಳು. ತ್ರಿಕೋನಮಿತಿಯ ಮೇಲಿನ ಅನ್ವಯಗಳು. ತ್ರಿಕೋನಮಿತಿಯ ಮೇಲಿನ ಅನ್ವಯಗಳು. ತ್ರಿಕೋನಮಿತಿಯ ಮೇಲಿನ ಅನ್ವಯಗಳು ಈ ಘಟಕದಿಂದ ಪ್ರಶ್ನೆ ಸಂಖ್ಯೆ 38 5 ಅಂಕಗಳಿಗೆ ಕೇಳಿದ್ದಾನೆ. ಈ ರೀತಿಯಾಗಿ ಏನಪ್ಪ ಅಂದರೆ ತಮ್ಮ ಪ್ರಶ್ನೆ ಪತ್ರಿಕೆ ಇದೆ. ನಾವು ಸರಿಯಾಗಿ ಏನಪ್ಪ ಅಂದರೆ ತಯಾರಿ ಮಾಡಿ ಸಿದ್ಧತೆ ಮಾಡಿ ಏನಪ್ಪ ಅಂದರೆ ಪ್ರಶ್ನೆಗಳನ್ನು ಸರಿಯಾಗಿ ಓದಿಕೊಂಡು ಸರಿಯಾಗಿ ಸೂಕ್ತವಾಗಿ ಏನಪ್ಪ ಅಂದರೆ ಬಿಡಿಸಿ ಅದರ ಉತ್ತರವನ್ನು ನಾವು ಬರೆಯಬೇಕು. ಎಸ್, ಈ ರೀತಿಯಾಗಿ ಏನಪ್ಪ ಅಂದರೆ ನಾವು ಈ ವಿಡಿಯೋನಲ್ಲಿ ಪ್ರಶ್ನೆ ಪತ್ರಿಕೆ ಒಂದನ್ನು ನಾವು ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ನಾವು ಏನಪ್ಪ ಅಂದರೆ ಅವಲೋಕನವನ್ನು ಮಾಡಿದ್ದೀವಿ. ಈಗ ನೆಕ್ಸ್ಟ್ ವಿಡಿಯೋನಲ್ಲಿ ನಾವೇನು ಮಾಡ್ತೇವೆ, ಯಾವ ಘಟಕ ಎಷ್ಟು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತು ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ನಾವು ಏನಪ್ಪ ಅಂದರೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ನಮ್ಮ ಏನಪ್ಪ ಅಂದರೆ ವಾರ್ಷಿಕ ಪರೀಕ್ಷೆಗೋಸ್ಕರ. ಸೊ ಇನ್ನೂ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಎಲ್ಲರೂ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ SSLC ಪರೀಕ್ಷೆಯ ಪೂರ್ತಿ ಸಿದ್ಧತೆಯನ್ನು ನಾನು ಏನಪ್ಪ ಅಂದರೆ ಆದಷ್ಟು ಮ್ಯಾಕ್ಸಿಮಮ್ ಅಂದರೆ ಗರಿಷ್ಠ ಮಟ್ಟಕ್ಕೆ ಪ್ರಯತ್ನವನ್ನು ಮಾಡುತ್ತಾ ಏನಪ್ಪ ಅಂದರೆ ಪ್ರತಿಯೊಂದು ಘಟಕದ ಏನಪ್ಪ ಅಂದರೆ ಬಹಳ ಮುಖ್ಯವಾದಂಥ ಪ್ರಶ್ನೆಗಳನ್ನು ಮತ್ತು ನಿಮಗೆ ಮೋಸ್ಟ್ ಲೈಕ್ಲಿ ಅಂದರೆ ಎಕ್ಸಾಮ್ ಪರೀಕ್ಷೆಯಲ್ಲಿ ಕೇಳುವಂಥ ಪ್ರಶ್ನೆಗಳೇನಪ್ಪ ಅಂದರೆ ಘಟಕವಾರು ಏನಪ್ಪ ಅಂದರೆ ನಾನು 1 ಮಾರ್ಕ್ಸ್ಗೆ ಬೇರೆ ಮತ್ತು 2 ಮಾರ್ಕ್ಸಿಗೆ ಬೇರೆ ಅಂಕಗಳಿಗೆ 3 ಎಲ್ಲ ಏನಪ್ಪ ಅಂದರೆ ವಿಮರ್ಶಾತ್ಮಕವಾಗಿ ಏನಪ್ಪ ಅಂದರೆ ಡಿಟೇಲ್ ಆಗಿ ಸರಳವಾಗಿ ಏನಪ್ಪ ಅಂದರೆ ಕಲಿಯೋಣ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.